ಸನ್ಮಾನೀಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಆದರಣೀಯ ಲೋಕಸಭಾ ಸದಸ್ಯರು BY ರಾಘವೇಂದ್ರ ಸರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದ್ದಾರೆ. ಈಗ ಉದ್ಘಾಟನೆ ಗೌರವಾನ್ವಿತ ಇಡೀ ಶಿಕಾರಿಪುರದ ಬರಗಾಲದ ನಾಡಿಗೆ ತುಂಗಭದ್ರೆಯನ್ನು ಹರಿಸಿದಂತಹ ಆಧುನಿಕ ಭಗೀರಥ ಗೌರವಾನ್ವಿತ ಶ್ರೀ BS ಯಡಿಯೂರಪ್ಪನವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾರ್ಯ. ನಾನು ಆಗಲೇ ಹೇಳಿದಾಗೆ ತೀರ್ಥಕ್ಷೇತ್ರ ಶಿಕಾರಿಪುರ ಕೆಲಸ ಕಾಮಗಾರಿಗಳು ಸುಮಾರು 90% ಮುಗಿದಿದೆ. ನನಗೆ ಗೊತ್ತಿರೋ ಪ್ರಕಾರ ದಾಖಲೆ ಸುಮಾರು 850 ಕೋಟಿ ರೂಪಾಯಿ ವೆಚ್ಚನ ಮಾಡಿ 50 ಕೆರೆ ನೀರು ತುಂಬಿಸಿದಂಥ ಉದಾಹರಣೆ ಇದೆ. ಅಥವಾ ಯೋಜನೆ ಮುಗಿಲಿಕ್ಕೆ 10 ರಿಂದ 20 ವರ್ಷ ಆದಂಥ ಉದಾಹರಣೆಗಳಿದೆ. ಅದರ ಕೇವಲ 1.5 ವರ್ಷದಲ್ಲಿ 850 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಸುಮಾರು 250 ಪೂರ್ಣಗೊಳಿಸಿದಂಥ ಒಂದು ದಾಖಲೆ ಇವತ್ತು ಶಿಕಾರಿಪುರದ ಒಂದು ತಾಲೂಕಿನಲ್ಲಿ ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಆಗಿನ ಮುಖ್ಯ ಬಾಕಿ ಉಳಿದಿದೆ. ವಿಶೇಷವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಈ 850 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 250 ಕೆರೆಗಳನ್ನು ಸಹಜ ನೀರು ನೋಡಿದಾಗ ಯಾರಿಗಾದರೂ ಕೂಡ ನನಗೂ ಬೇಕು ಅಂತೇಳಿ ಅಪೇಕ್ಷೆ ಪಡ್ತಾನೆ. ಆ ಪೈಪ್ಲೈನ್ ಆಗೋಂಥ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ, ಇದು ನ್ಯಾಚುರಲ್ ಫ್ಲೋ ಅಲ್ಲಿ ಎಲ್ಲ ಲಿಫ್ಟ್ ಮಾಡಿದ್ರೆ ನೀರು ಬರ್ತಾ ಇದೆ. ಕೆಲವು ಕೆರೆಗಳಿಗೆ ಮತ್ತೆ ಅದು ಆಗಲ್ಲ. ಅದು ಹಾಗಾಗಿ ಈ ನ್ಯಾಚುರಲ್ ಫ್ಲೋ ಅಲ್ಲಿ ಏನು ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ಗ್ರಾವಿಟಿ ಒಳಗೆ ಕನ್ನಡದಲ್ಲಿ ಸ್ವಾಭಾವಿಕ ಒಂದು ಇಳಿಜಾರಿನಲ್ಲಿ ಗುರುತಾಕ್ಷಣ ಸೈಂಟಿಸ್ಟ್ ಅರ್ಥ ನಮಗೆ ಅರ್ಥ ಆಗಲ್ಲ. ಸ್ವಾಭಾವಿಕ ಇಳಿಜಾರಿನಲ್ಲಿ ನೀರು ಕೊಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಸುಮಾರು ಇನ್ನು 80 ಕೆರೆಗಳ ಒಂದು ಪಟ್ಟಿ ಆಗಿದೆ. ಅದಕ್ಕೆ ಹತ್ತತ್ರ ಇನ್ನು 25 ರಿಂದ 30 ಕೋಟಿ ಅದಕ್ಕೆ ಅನುದಾನ ಬೇಕಾಗತ್ತೆ. ದಯಮಾಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅದನ್ನು ಅದೇ ರೀತಿ ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋಂಥ ಒಂದು ವಿಚಾರ ಅಂದರೆ ವಿಶೇಷವಾಗಿ ಬಗರುಕುಂ ಸಾಗುವಳಿ ಇರ್ಬೋದು, ಅರಣ್ಯ ಹಕ್ಕುವಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸನ್ನು ಕೊಟ್ಟಿದ್ದೀವಿ. ಇವತ್ತು ಅರಣ್ಯ ಹಕ್ಕು ಸಮಿತಿಯಲ್ಲಿ ಸಾಕಷ್ಟು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈ ದೃಷ್ಟಿಯಿಂದ ಗೌರವಾನ್ವಿತ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಾಗ ನಮ್ಮ ಹಾವೇರಿ ಕ್ಷೇತ್ರದ ಉದಾಸಿ ಅವರು ನಾವು ನಮ್ಮೆಲ್ಲ ಸಂಸತ್ ಸದಸ್ಯರು ವಿನಂತಿ ಮಾಡ್ಕೊಂಡಿದ್ವಿ, ಈ ಅರಣ್ಯ ಹಕ್ಕು ಸಮಿತಿಯೊಳಗೆ ಪರಿಷ್ಠ ಪಂಗಡಕ್ಕೆ ಒಂದು ತಲೆಮಾರು ಇತರೆ ಪಾರಂಪರಿಕ ಅರಣ್ಯ ನಿವಾಸಿಗಳು ಯಾರಿದ್ದಾರೆ
ಅಂದರೆ ಅದು SC ಇರ್ಬೋದು, ಜನರಲ್ ಇರ್ಬೋದು, OBC ಇರ್ಬೋದು, ಅವ್ರು ಎಲ್ರಿಗೂ ಕೂಡ 3 ತಲೆಮಾರಿನ ದಾಖಲೆ ಕೊಡಬೇಕಾಗತ್ತೆ. ಸುಮಾರು 75 ವರ್ಷದ ದಾಖಲೆಯನ್ನು ಕೊಡಬೇಕಾಗತ್ತೆ. ಆ 75 ವರ್ಷದ ದಾಖಲೆ ಕೊಡಲಿಕ್ಕೆ ನಮ್ಮ ಅಜ್ಜ ಮುತ್ತಜ್ಜ ಇಂದನೂ ಕೂಡ ಇವತ್ತು ಅಲ್ಲಿಂದ ನಾವು ದಾಖಲೆ ಕೊಡೋಕ್ಕೆ ಕ್ಷೇತ್ರದ ರೈತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳೋದು, ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಇದನ್ನು ಇತರೆ ಪಾರಂಪರಿಕ ಅರಣ್ಯ 25 ವರ್ಷದ ದಾಖಲೆ ಕೊಟ್ಟರೆ ಸಾಕು ಅಂಥೇಳಿ ತಾವೇನಾದರೂ ಅಪ್ರೂವಲ್ ಮಾಡಿ ಕೇಂದ್ರಕ್ಕೆ ಕಳಿಸಿ ಸ್ವಲ್ಪ ಒತ್ತಡ ತಂದರೆ ನಮ್ಮ ರೈತರಿಗೆ ನ್ಯಾಯವನ್ನು ಆ ದಿಕ್ಕಲ್ಲೂ ಕೂಡ ಗೌರವಾನ್ವಿತ ನಮ್ಮ ಈಶ್ವರಪ್ಪನವರು, ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳು ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಎರಡನೇದು, ಹೋರಾಟಕ್ಕೆ ಶಕ್ತಿ ತುಂಬಿರೋ ಶಿಕಾರಿಪುರ, ಬಗರ್ಹುಕುಂ ಹೋರಾಟದ ನೇತೃತ್ವನ ವಹಿಸ್ಕೊಂಡಿರೋದು ಶಿಕಾರಿಪುರ. ತಮಗೆಲ್ಲರೂ ಕೂಡ ಗೊತ್ತಿದೆ, ಸ್ವರ್ಬದ ನಾಯಕರುಗಳನ್ನು ಭೇಟಿ ಮಾಡಿ ಹೋದಾಗ ಇದು ಸುಪ್ರೀಂ ಕೋರ್ಟಲ್ಲಿದೆ, ನಾನು ಏನು ಕೂಡ ಮಾಡಲಿಕ್ಕಾಗಲ್ಲ ಅಂಥೇಳಿ ವಾಪಸ್ ಬಂದಾಗ ಇದೇ ಶಿಕಾರಿಪುರದಿಂದ ಶಿವಮೊಗ್ಗದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿ SM ಕೃಷ್ಣ ಅವರ ಸರ್ಕಾರ ಇತ್ತು. ಇದೇ ರಾಚಯ್ಯನವರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಿದ್ದಾಗ ಅಲ್ಲಿ ಏಕೈಕ BJP ಶಾಸಕ ಯಡಿಯೂರಪ್ಪನವ್ರ ಧ್ವನಿಯಾಗಿ ಇದು ರೈತರ ಪರವಾಗಿ ಧ್ವನಿ ಎತ್ತಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ಈ ಸಂದರ್ಭದಲ್ಲಿ 40-50 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಕದಲ್ಲಿ ನಮ್ಮಂಥ ಖಾತೆದಾರರು ತೋಟ ಮಾಡಿದ್ದೀವಿ. ಆದರೆ ಆ ಸಾಗುವಳಿ ಮಾಡ್ಕೊಂಬಂದಂಥ ಬಗರ್ಹುಕುಂನ ಜಮೀನಲ್ಲಿ ಪಾಪ ಬರಗಾಲದ ಒಂದು ಛಾಯೆ ಭೂಮಿ ಮೇಲಿದೆ. ಹಾಗಾಗಿ ಏನಾದರೂ ಒಂದು ಹೊಸ ಕಾನೂನನ್ನು ತಂದು ಬಗರ್ಹುಕುಂ ಜಮೀನಲ್ಲೂ ಕೂಡ ಅಟ್ಲೀಸ್ಟು ಸಾಗುವಳಿ ಪತ್ರ ಯಾವಾಗಾರ ಸಿಗಲಿ, ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆದಮೇಲೆ ಸಿಗಲಿ, ಆ ಬೋರ್ವೆಲ್ ಹೊಡೆಸ್ಕೊಂಡು ಒಂದು ನೀರನ್ನು ಅದು ಕರೆಂಟ್ ಕೊಟ್ಟು ಆ ಬಗರ್ಹುಕುಂ ಜಮೀನಲ್ಲೂ ಕೂಡ ನಮ್ಮ ರೈತರು ಏನಾದರೂ ಬೇಸಾಯ ಮಾಡಲಿಕ್ಕೆ ಏನಾದರೂ ಕಾನೂನಿನ ಒಂದು ಬದಲಾವಣೆ ತಂದೇನೋ ಮಾಡಲಿಕ್ಕೆ ಅವಕಾಶ ಇದ್ದರೆ ದಯಮಾಡಿ ಮುಖ್ಯಮಂತ್ರಿಗಳು ಆ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ಕೊತ, ವಿಶೇಷವಾಗಿ ನಮ್ಮ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ನಮ್ಮ ಹಾಲಪ್ಪನವರು ಇದ್ದಾರೆ, ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಇದ್ದಾರೆ. ಮಲೆನಾಡಿನ ಈ ಒಂದು ರೈತರ ಸಮಸ್ಯೆನ ಬಗೆಹರಿಸಲಿಕ್ಕೋಸ್ಕರ ಶರಾವತಿ ವನ್ಯಧಾಮ ಎಕೋ ಸೆನ್ಸಿಟಿವ್ ಏರಿಯಾನ ಕಮ್ಮಿ ಮಾಡುವಂಥ ದಿಕ್ಕಿನಲ್ಲಿರ್ಬೋದು, ಶೆಟ್ಟಿಹಳ್ಳಿ ವನ್ಯಧಾಮ ಸಮಸ್ಯೆ ಬಗೆಹರಿಸುವಂಥ ದಿಕ್ಕಿನಲ್ಲಿರ್ಬೋದು, ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವಂಥ ದಿಕ್ಕಿನಲ್ಲಿರ್ಬೋದು, ಈ ರೀತಿ ಎಲ್ಲ ನಮ್ಮ ಶಾಸಕರು ನಾವೆಲ್ಲ ಒಟ್ಟಾಗಿ ಸೇರಿ ದೆಹಲಿಗೆ ಕೇಂದ್ರದ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಬಂದಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತುಂಬ ಸಂತೋಷ ಇಂಥ ಒಂದು ನೀರಾವರಿ ಯೋಜನೆಯ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ರೈತ ನಾಯಕರಂಥ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ ಈ ಚಿಂತನೆಯನ್ನು ಮಾಡಿದಾಗ ಅದು ಯಾರಿಂದ ಮಾಡಿದ್ರೆ ಅದಕ್ಕೆ ಶಕ್ತಿ ಬರುತ್ತೆ, ಭೂಷಣ ಇರುತ್ತೆ ಅಂತೇಳಿ ಚಿಂತನೆಯನ್ನು ಮಾಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ವಿನಂತಿಯನ್ನು ಮಾಡಿಕೊಂಡ್ವಿ. ತಾವೇ ಯೋಚನೆ ಮಾಡಿ, ನಿನ್ನೆ ತಾನೇ ಅವರ ಚೊಚ್ಚಲ ದೇಶಕ್ಕೆ ಮಾದರಿಯಾಗಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಯಾವ ರೀತಿ ತಾಯಿ ಅಡುಗೆ ಮಾಡಿದಾಗ ವಹಿಸ್ಕೊಂಡಾಗ ಅವರ ಮೊದಲನೇ ಕ್ಯಾಬಿನೆಟಲ್ಲಿ ನಮ್ಮ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸ್ಕಾಲರ್ಶಿಪ್ಪನ್ನು ಕೊಟ್ಟಂಥ ಮೊದಲನೇ ಮುಖ್ಯಮಂತ್ರಿ ಸನ್ಮಾನಿಸಿದ ಬೊಮ್ಮಾಯಿ ಅವರು. ಇವತ್ತು ಅವರ ತಂದೆಯ ಆಶೀರ್ವಾದ ಮತ್ತು ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸರ್ಕಾರವನ್ನು ಕೊಡ್ತಿರುವಂಥ ಈ ಸಂದರ್ಭದಲ್ಲಿ ನಿನ್ನೆ ಕೊಟ್ಟಂಥ ಬಜೆಟ್ನಲ್ಲಿ ಸುಮಾರು 36,000 ಕೋಟಿಗಿಂತ ಹೆಚ್ಚು ರೈತರ ಕಲ್ಯಾಣಕ್ಕೋಸ್ಕರ ಹಣವನ್ನು ಕೊಟ್ಟು ಇವತ್ತು ನಮ್ಮ ಶಿಕಾರಿಪುರಕ್ಕೆ ಅವರು ಆಗಮಿಸಿದರೆ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಎಲ್ಲ ಸರ್ವಾಂಗೀಣ ರೈತರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಗೈಸಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಂತ ಸೆಲ್ವಮಣಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ CO ಆದಂಥ ವೈಶಾಲಿ ಅವರು ಆಗಮಿಸಿದ್ದಾರೆ. SP ಅವರಂಥ ಲಕ್ಷ್ಮೀಪ್ರಸಾದ್ ಅವರು ಆಗಮಿಸಿದ್ದಾರೆ. ಮತ್ತು ವೇದಿಕೆ ಮೇಲಿಂದ ಎಲ್ಲ ಅಧಿಕಾರಿಗಳನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನ್ನು ಮಾತಾ ಕಿ ಆಧುನಿಕ ಭಗೀರಥ ಸನ್ಮಾನಿಸಿದ BS ಯಡಿಯೂರಪ್ಪನವರಿಗೆ, ಸನ್ಮಾನಿಸಿದ ಬೊಮ್ಮಾಯಿ ಅವರಿಗೆ ಭಾರತ್ ಮಾತಾ ಕಿ. ಇವತ್ತು ಸನ್ಮಾನಿಸಿದ ಈಶ್ವರಪ್ಪನವರು ಕೇಂದ್ರದ ಅಲ್ಲಿರಬೇಕಾಗಿತ್ತು, ಆದರೆ ಶಿಕಾರಿಪುರದ ಬಗ್ಗೆ ಅಭಿಮಾನವನ್ನು ಇಟ್ಟು ನಾನಿವತ್ತು ಯಡಿಯೂರಪ್ಪನವ್ರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ಸನ್ಮಾನಿಸಿದ ಈಶ್ವರಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತು ರೈತ ನಾಯಕ ಸನ್ಮಾನಿಸಿದ ಯಡಿಯೂರಪ್ಪನವ್ರನ್ನ ನಮ್ಮ ತಾಲೂಕಿನ
ರೈತಾಭಿಮಾನ ವಿಶೇಷವಾದ ತಾಲೂಕಿನ ಎಲ್ಲ ರೈತರ ಮುಖೇನ ಗೌರವ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಬಸವರಾಜ ಬೊಮ್ಮಾಯಿ ಅವರು ಅದ್ಭುತವಾದಂಥ ಒಂದು ಬಜೆಟನ್ನು ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ಟಿದ್ದಾರೆ, ಹೊಸ ಚೈತನ್ಯವನ್ನು ಕೊಟ್ಟಿದ್ದಾರೆ. ಅವರನ್ನು ಶಿಕಾರಿಪುರ ತಾಲೂಕಿನ ರೈತರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಹಿಂದಿನ ಮಂತ್ರಿಗಳು ಇದ್ದಾಗ ಈಗ ಬೃಹತ್ ನೀರಾವರಿ ಸಚಿವರು ಆಗಿ ಈ ಎಲ್ಲ ಕಾರ್ಯಕ್ಕೆ ಆಶೀರ್ವಾದನ ಮಾಡಿದ್ದಾರೆ. ಸನ್ಮಾನಿಸಿದ ಗೋವಿಂದ ಕಾರಜೋಳ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ನಮ್ಮ ಶಿಕಾರಿಪುರ ತಾಲೂಕಿನ ನೀರಾವರಿಗೆ ಇನ್ನೊಬ್ಬರು ನಮ್ಮ ಶಕ್ತಿ ನಮ್ಮ ಕೃಷಿ ಸಚಿವರು ಸನ್ಮಾನಿಸಿದ BC ಪಾಟೀಲರು ಅವರನ್ನು ನಮ್ಮ ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಚಪ್ಪಾಳೆ ತಟ್ಟುವ ಮುಖಾಂತರ ಗ್ರಾಮೀಣ ಅಭಿವೃದ್ಧಿ ಸಚಿವರು ನಮ್ಮ ಗ್ರಾಮೀಣರ ಬದುಕು ಹಸನಾಗಬೇಕು ಅಂಥೇಳಿ ಪಣ ತೊಟ್ಟು ಇವತ್ತು ಅನೇಕ ಯೋಜನೆಗಳನ್ನು ಕೊಡ್ತಿರುವಂಥ ನಮ್ಮ ಜಿಲ್ಲೆಯ ನಾಯಕರು, ನಮ್ಮ ರಾಜ್ಯದ ನಾಯಕರು, ನಮ್ಮ ಹಿಂದುಳಿದ ವರ್ಗದ ನಾಯಕರಂತ ಸಂಬಂಧಿಸಿದ ಈಶ್ವರಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ. ಅರೆ ಅವ್ರಿಗೆ ನೋಡಿದಾಗ ವಯಸ್ಸು ಕಾಣಲ್ಲ ಅಂತ ಒಬ್ಬ ಯುವ ನಾಯಕರನ್ನು ಕೂಡ ತಪ್ಪಾಗಲಾರ್ದು ನಮ್ಮ ಗೃಹ ಸಚಿವರಂತ ಜ್ಞಾನೇಂದ್ರ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. MSILನ ಅಧ್ಯಕ್ಷರಾಗಿ ನಮ್ಮ ಸಾಗರ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನಿಸಿದ ಹತ್ತಾಳು ಹಾಲಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿ ನಮ್ಮನ್ನೆಲ್ಲ ಬೆಳೆಸಿದಂಥ ಸನ್ಮಾನಿಸಿದ ಗುರುಮೂರ್ತಿಯವರ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ಕೊತೀನಿ. ಆದಷ್ಟು ಬೇಗ ಬೆಂಗಳೂರಿನಲ್ಲೂ ಕೂಡ ಜಲಜೀವನ್ ಮಿಷನ್ ನಮ್ಮ ಬೃಹತ್ ನೀರಾವರಿ ಸಚಿವರು ನಮ್ಮೆಲ್ಲರ ಕಣ್ಮಣಿಯ ನಾಯಕರಂತ ಗೋವಿಂದ ಕಾರಜೋಳ ಅವರು ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಕಾರಜೋಳ ಅವರು ಮಾತಾಡೋಕ್ಕಿಂತ ಬಂದ್ರೆ ಅವರಿಗೆ ತಾಲೂಕಿನ ರೈತರ ಪರವಾಗಿ ಸನ್ಮಾನ ಮಾಡ್ತಿದ್ದಾರೆ. ಈಗ ಗೋವಿಂದ ಕಾರಜೋಳ ಸಾಹೇಬರು ಮಾತಾಡ್ತಾರೆ. ಲೋಕಸಭಾ ಸದಸ್ಯರಾದ ಶ್ರೀ ರಾಘವೇಂದ್ರ ಅವರಿಗೆ ಸನ್ಮಾನ ನಡೀತಾ ಇದೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಹುಟ್ಟುಹಬ್ಬದ ಅಂಗವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಹಿಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರೇ,
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಗಳಾದ ಶ್ರೀ ಕೆ ಎಸ್ ಈಶ್ವರಪ್ಪನವರೇ, ಗೃಹ ಸಚಿವರಾದ ಮಾನ್ಯ ಶ್ರೀ ಅರ್ಗದ್ ಜ್ಞಾನೇಂದ್ರ ಅವರೇ, ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಸಿ ಪಾಟೀಲ್ರೇ, ಲೋಕಸಭಾ ಸದಸ್ಯರಾದ ಮಾನ್ಯ ಶ್ರೀ ಶಿವಕುಮಾರ್ ಉದಾಸಿ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೇಣುಕಾಚಾರ್ಯವರೇ, ಹರತಾಳು ಹಾಲಪ್ಪನವರೇ, ಶಿವಮೊಗ್ಗದ ಸನ್ಮಾನ್ಯ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ಅವರೇ, ವಿಜೇಂದ್ರ ಅವರೇ ಮತ್ತು ಉಗ್ರಾಣ್ ನಿಗಮದ ಅಧ್ಯಕ್ಷರಾದ ಯು ಬಿ ಬಣಕಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ಭಾಳ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ನಾನು ಅನೇಕ ಜನ ರಾಜಕಾರಣಿಗಳನ್ನು ನೋಡಿದ್ದೀನಿ. ಸಾಮಾಜಿಕ ಕಳಕಳಿ, ಕಾಳಜಿ, ರೈತರ ಬಗ್ಗೆ ಅಪಾರವಾದಂಥ ಕಳಕಳಿ ಇರ್ತಕ್ಕಂಥ ನಾಯಕರು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ. ಇಡೀ ರಾಜ್ಯವನ್ನು ಸುತ್ತಿ ಒಬ್ಬರೇ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗಿ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಜನನಾಯಕರವರು ಕೂಡ ಬರ್ತಾಯಿದ್ರು. ಮುಧೋಳಕ್ಕೆ, ಬಾಗಲಕೋಟೆಗೆ, ಬಿಜಾಪುರಕ್ಕೆ ಬಂದು ಹೋರಾಟಗಳನ್ನ, ಯಾವುದೇ ಹೋರಾಟಗಳಿರಲಿ, ಬಡವರದಿರಲಿ, ದೀನದಲಿತರದಿರಲಿ, ರೈತರದಿರಲಿ, ಪ್ರತಿಯೊಂದು ಹೋರಾಟದಲ್ಲಿಯೂ ಕೂಡ ಭಾಗವಹಿಸ್ತಿದ್ರು. ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಅವರು ಕಂಡಂಥ ಅಪರೂಪ ಮತ್ತು ಅಂತಃಕರಣ ಹೃದಯದಿಂದ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾನು ನೋಡಿದೆ. ಯಡಿಯೂರಪ್ಪನವರು ನಮ್ಮೂರಿಗೆ ಬಂದಿದ್ದರು, ಮುಧೋಳಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಸುಮಾರು ಅವ್ರಿಗೊಂದು ಹಸು ಕೊಟ್ಟುಬಿಡು ಅಂದರು. ಹಸು ಕೊಟ್ಟರೆ ಏನು ಮಾಡ್ತಾರೆ ಅವರು? ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಡವರು. ಅವ್ರಿಗೆ ಅವತ್ತೇ 500 ರೂಪಾಯಿ ಅಲ್ಲೇ ನಿಂತ ಜಾಗದಲ್ಲೇ ಘೋಷಣೆ ಮಾಡಿ 3 ದಿವಸದಲ್ಲಿ ಸರ್ಕಾರಿ ಆದೇಶ ಮಾಡಿ ಪದಾಸಿ ಹೆಣ್ಣು ಮಕ್ಕಳಿಗೆ ಮಾಸಾಸನ ಕೊಟ್ಟಿರ್ತಕ್ಕಂಥ ಕೀರ್ತಿ, ಗೌರವ ಅವ್ರಿಗೆ. ಅದಾದ ನಂತರ ಇವತ್ತಿಗೂ ಕೂಡ ಅನೇಕರು, ಕೆಲವರು ತೀರಿ ಹೋಗಿದ್ದಾರೆ, ಇನ್ನೂ ಕೆಲವರು ಇದ್ದಾರೆ. ಯಡಿಯೂರಪ್ಪನವ್ರನ್ನ ಸತತವಾಗಿ ಮುಖ್ಯಮಂತ್ರಿ ಇದ್ದಂಥ ಅತಿ ಹೆಚ್ಚು ಮಳೆ ಆಯಿತು, ಏನು ಆಕಾಶನೇ ಕೆಳಗೆ ಬಿತ್ತು ಅನ್ನೋ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಂತ್ರಿಯಾಗಿದ್ದರು, ನಾನು ಮಂತ್ರಿಯಾಗಿದ್ದೆ, ಲಕ್ಷ್ಮಣ ಸವದಿ ಮಂತ್ರಿಯಾಗಿದ್ದರು. ಹೇಳಿದ್ರು, ನೀವು ಇಮ್ಮಿಡಿಯೇಟ್ಲಿ ಒಂದು ಸಣ್ಣ ಫ್ಲೈಟ್ ತರಿಸಿ, ಚಾರ್ಟರ್ ಫ್ಲೈಟ್ ತರಿಸಿ ಆಗಬೇಕು, ಪ್ರವಾಹಕ್ಕೆ ಸಿಕ್ಕಂಥವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಬೇಕು ಅಂತೇಳಿ. ಮನೆ ಮಠ ಕಳ್ಕೊಂಡವ್ರಿಗೆ ಹೊಸ ಊರುಗಳ ಸಾಮಾನ್ಯ ಕೆಲಸ ಅಲ್ಲದು. 2019ರಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರದ ಪರಿಹಾರದ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ ಹೆಚ್ಚಿಗೆ ಪ್ರತಿ ಹೆಕ್ಟರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಕೊಟ್ಟರು. ಅಷ್ಟೇ ಅಲ್ಲ, 95,100 ರೂಪಾಯಿ ಇತ್ತು, 5 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪನವ್ರು ಮಾಡಿದರು. ಇದು ಸಾಮಾಜಿಕ ಕಳಕಳಿ, ಕಾಳಜಿ. ಬಂಧುಗಳೇ, ವಯಸ್ಸಾದವ್ರಿಗೆ ಪೆನ್ಷನ್ ಕೊಡ್ತಕ್ಕಂಥದ್ದು, ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, 0% ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು, ದೀನ ದಲಿತರಿಗೆ ಅವ್ರು ಕೇಳಿದ್ದನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವ್ರ ಕಾಲದಲ್ಲಿ ಮಾಡಿದ್ದು. ಅಷ್ಟೇ ಅಲ್ಲದೆ ಹೋರಾಟ ಕೂಡ ಮಾಡಿದ್ವಿ. 13ರಿಂದ 18ರವರೆಗೂ ಖಾಲಿ ಇದ್ದಂಥ ಸಂದರ್ಭದಲ್ಲಿ, ನಾವು ಪ್ರತಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ
ದೀನದಲಿತರ ಮನೆಗೆ ಉಪಹಾರಕ್ಕೆ ಹೋಗಿ ಅವ್ರ ಸ್ಥಿತಿಗತಿ ನೋಡ್ಕೊಂಡು ಬಂದರು. ಸ್ಲಮ್ದಲ್ಲಿರ್ತಕ್ಕಂಥ ಬಡ್ಸಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದು ಅಧಿಕಾರ ಬಂದ ಮೇಲೆ ಅವರಿಗೆ ಕೆಲಸ ಮಾಡಿದರು. ಇದು ಯಡಿಯೂರಪ್ಪನವರು. ನಾನು ಯಾಕೆ ಇದನ್ನೆಲ್ಲ ನೆನಪು ಮಾಡಿಕೊಡ್ತೇನೆ ಅಂದ್ರೆ ಅವರ ಅಧಿಕಾರ ಅವಧಿ ವ್ಯರ್ಥವಾಗಿ ಹೋಗಲಿಲ್ಲ. ಇವತ್ತು ಶಿಕಾರಿಪುರಕ್ಕನೇ 816 ಕೆರೆಗಳನ್ನು 1631 ಕೋಟಿ ರೂಪಾಯಿ ಮಾಡಿದಾರೆ. ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಂಧುಗಳೇ, ಅಷ್ಟೇ ಅಲ್ಲದೆ ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಶರಣರ ಹೃದಯದಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿಯನ್ನಿತ್ತು ಅಭಿನಂದಿಸಿ ಸನ್ಮಾನ ಮಾಡ್ತಾ ಇದ್ದೀವಿ. ಭಾಳ ಸ್ತುತ್ಯವಾದಂಥ ಕೆಲಸ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ನಿನ್ನೆ ದಿನ ನಮ್ಮ ಮೊದಲನೇ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಬಜೆಟ್ ಒಂದೇ ₹1 ತೆರಿಗೆ ಹಾಕದೇ ಇವತ್ತು ಬಜೆಟ್ ಮೆಚ್ಚುಗೆ ಆಗಿರ್ತಕ್ಕಂಥ ಬಜೆಟ್, ಸರ್ವವ್ಯಾಪಿ ವಿಶೇಷವಾದ ಸಂದರ್ಭದಲ್ಲಿ ಮಾನೀಯ ಯಡಿಯೂರಪ್ಪ ಸರ್ ಅವರು ಮತ್ತು ಬಸವರಾಜ ಎಸ್ ಬೊಮ್ಮಾಯಿ ಸರ್ ಅವರು ಸೇರಿಕೊಂಡು 6 ಲಕ್ಷ ಜನ ಸರ್ಕಾರಿ ನೌಕರರಿಗೆ, 30 ಲಕ್ಷ ಕುಟುಂಬಗಳಿಗೆ 7ನೇ ವೇತನದಲ್ಲಿ ವಿಶೇಷವಾದ ಸೇವಾ ಸೌಲಭ್ಯವನ್ನು ನೀಡ್ತಾ ಇರುವಂತಹ ಇಬ್ಬರಿಗೂ ಕೂಡ ಗೌರವವನ್ನು ಶ್ರೀಯುತ ಷಡಾಕ್ಷರಿಯವರು ಇಲ್ಲೆಲ್ಲ ಬಂದು ನಾವು ಸೇರಿರೋದು ಭಗವಂತ ಯಡಿಯೂರಪ್ಪನವ್ರಿಗೆ 100 ವರ್ಷ ಬದುಕಿ ಜನಸೇವೆ ಮಾಡಲಿ ಅಂತ ಆಶೀರ್ವಾದ ಮಾಡೋದಕ್ಕೆ. ಸಾಲದು ತಡೀರಿ. ಭಗವಂತ ಮೇಲಿಂದ ಅವ್ರು ನೋಡ್ರಿ 79 ವರ್ಷ ಅಂತ ಅನ್ನಲ್ಲ ಜನ. ನಾವು ನಮ್ಮ ಆಯಸ್ಸು ಯಡಿಯೂರಪ್ಪನವರೇ, ನೀವು ತಗೊಳ್ಳಿ. ಇನ್ನು 29 ಒಟ್ಟಿಗೆ ಎದ್ದು ನಿಂತು ದೊಡ್ಡ ಚಪ್ಪ. ಯಾಕೆ ಆ ಕಡೆ ನಿಂತಿಲ್ಲ? ಎಲ್ಲ ನಿಂತ್ಕೋಬೇಕು. ಮಾತಾಕಿ ಕೂತ್ಕೊಳ್ಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ಪ್ರಮುಖರು ನಾವು ಕಾಣ್ತಾ ಇದ್ದೀವಿ. ಒಬ್ಬರು ಹಾಲಿ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಮೊನ್ನೆ ತಾಂಕೆ ಆದಂಥ ಮುಖ್ಯಮಂತ್ರಿಗಳು. ಇಬ್ಬರದು ಬಜೆಟ್ಗಳು ನೋಡಿದ್ವಿ ನಾವು ಇಡೀ ಜೀವನ. ಯಾಕಂದರೆ ಚಿಕ್ಕ ಮೊದಲನೇ ಬಾರಿ MLA ಆದಾಗಿಂದ ಇವತ್ತಿನ ತನಕ ನಾನು ನೋಡ್ತಾ ಇದ್ದೀನಿ. ಬಾಯಿ ಬಿಟ್ಟರೆ ರೈತರು ಬಿಟ್ಟರೆ ಬೇರೆ ಪದವೇ ಇಲ್ಲ ಅಂತ ರೈತರ ಬಜೆಟ್ ಮಾಡಿದಂಥ, ದೇಶದಲ್ಲೇ ರೈತರ ಬಜೆಟ್ ಮಾಡಿದಂಥ ಯಡಿಯೂರಪ್ಪನವರು ಕಡಿಮೆ ಸಮಯದಲ್ಲಿ ಕೋವಿಡ್ ಇಟ್ಕೊಂಡು ನಾವೆಲ್ಲರೂ ಅನ್ಕೋತಾ ಇದ್ವಿ, ಎಂಥ ಬಜೆಟ್ ಮಂಡನೆ ಮಾಡ್ತಾರಪ್ಪ ಇವರು, ಯಾವುದಕ್ಕೆ ಕೇಳಿದ್ರು ಕೂಡ ಕಷ್ಟ, ದುಡ್ಡಿಲ್ಲ ಅನ್ನೋ ಸಮಸ್ಯೆಗಳಿರೋಂಥ ಸಂದರ್ಭದಲ್ಲಿ ನಿನ್ನೆ ಅವರು ಬಜೆಟ್ ಮಾಡಿದಾಗ ಯಾವ ಪದದಿಂದನೂ ಟೀಕೆ ಮಾಡೋಕ್ಕೆ ಆಗಲಿಲ್ಲ. ಈವನ್ ವಿರೋಧ ಪಕ್ಷದವ್ರಿಗೂ ಕೂಡ ರೈತರಿಗೆ ದುಡ್ಡು ಕೊಟ್ಟರು, ಹಿಂದುಳಿದವ್ರಿಗೆ, ದಲಿತರಿಗೆ ಹಿಂದೆಲ್ದು ಕಾಣದಷ್ಟು ದುಡ್ಡು ಕೊಟ್ಟರು, ಹೆಣ್ಮಕ್ಳಿಗೆ ಕೊಟ್ಟರು, ಯುವಕರಿಗೆ ಕೊಟ್ಟರು, ನೀರಾವರಿಗೆ ಯಾವುದ್ಯಾವುದಕ್ಕೆ ಎಲ್ಲದಕ್ಕೂ ನೀರು ಕೊಟ್ಟರು. ಈ ರೀತಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್ ಕೊಟ್ಟಂಥವ್ರು ಬಸವರಾಜ ಬೊಮ್ಮಾಯಿ ಅವರು. ನಿಜಕ್ಕೂ ಕೂಡ ಅವರಿಬ್ಬರನ್ನು ಒಟ್ಟಿಗೆ ಸನ್ಮಾನ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಗೋವಿಂದ ಕಾರಜೋಳವರು, ಆರ್ಗ ಜ್ಞಾನೇಂದ್ರರವರು, BC ಪಾಟೀಲರು, BY ರಾಘವೇಂದ್ರ, ವಿಜೇಂದ್ರ, UB ಬಣಕ, ರುದ್ರೇಗೌಡರು, ಅಶೋಕ್ ನಾಯ್ಕರು, ಅರುಣಾ, ಭಾರತಿ ಶೆಟ್ಟಿ, ಪದ್ಮನಾಭ ಭಟ್ರು, ಪಟ್ಟಾಭಿರಾಮ್, ಗಿರೀಶ್ ಕಾರಂತ್, ಮೇಘರಾಜ್
ಹಾಲಪ್ಪನವರು, ಉದಾಸಿಯವರು ಎಲ್ಲ ಪ್ರಮುಖರು ವೇದಿಕೆ ಮೇಲೆ ಇದ್ದಾರೆ. ಉದ್ದ ಭಾಷಣ ಮಾಡಲ್ಲ ನಾನು. ಯಡಿಯೂರು ಘಟನೆ ನನ್ನ ಜೀವನದಲ್ಲಿ ಮರೀದೇ ಇರೋದು. ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಷ್ಟ್ರದ್ರೋಹಿ ಅಂತ ನಾವು ಕರೆಯುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಜೊತೆ ಹಾರ್ತಾ ಇತ್ತು. ಉಗ್ರಗಾಮಿಗಳು ಬರೆದಿದ್ರು ಬೋರ್ಡು, ತಾಯಿ ಮೊಲೆ ಹಾಲು ಕುಡ್ದಂಥ ಯಾವುದಾದ್ರೂ ಗಂಡಸರಿದ್ರೆ ನಮ್ಮ ದೇಶದಲ್ಲಿರೋಂಥ ಲಾಲ್ ಚೌಕ್ದಲ್ಲಿರೋಂಥ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜವನ್ನು ಹಾರಿಸಿದ್ರೆ ಅಂಥವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತೇಳಿ ಸವಾಲು ಹಾಕಿದ್ರು ಉಗ್ರಗಾಮಿಗಳು. ಯಾವ ಕೇಂದ್ರ ನಾಯಕರಿಗೂ ಸವಾಲು ಸ್ವೀಕಾರ ಮಾಡಲಿಲ್ಲ ಕಾಂಗ್ರೆಸ್ನವರು. ಅವತ್ತು ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರು ಕೇಸರಿ ವಾಹಿನಿ ಮುಖಾಂತರ ಇಡೀ ರ್ಯಾಲಿ ನಾವಿದ್ದಿದ್ದು 4 MLAಗಳು. ಯಡಿಯೂರಪ್ಪನ ರಾಜ್ಯಾಧ್ಯಕ್ಷರು, ನಾನು ಯುವ BJPಯ ಅಧ್ಯಕ್ಷ. ಮೋದಿಯವರು ಹೇಳಿದ್ರು ಒಂದು ಸ್ಪೆಷಲ್ ಟ್ರೈನಲ್ಲಿ ಕರ್ನಾಟಕ ರಾಜ್ಯದಿಂದ ಬರಬೇಕು ಅಂತ. ಒಂದು ಹೋರಾಟಗಾರರು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ತಮ್ಮ ಸ್ವಂತ ಶಕ್ತಿಯ ಆಧಾರದ ಮೇಲೆ ಇವತ್ತು ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಧೀಮಂತ ನಾಯಕ ಇವತ್ತು ರಾಜ್ಯದಲ್ಲಿ ಕಂಡಿದ್ರೆ ಅದು ನಿಮ್ಮ ಯಡಿಯೂರಪ್ಪನವರದ್ದಷ್ಟೇ ಅಲ್ಲ. ರೈತರ ಸಾಲವನ್ನು ಮನ್ನಾ ಮಾಡಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆ ಯಾವ ಮುಖ್ಯಮಂತ್ರಿಗಳು ಕೂಡ ರೈತರಿಗೆ ಇಂಥ ಕೊಡುಗೆ ಕೊಟ್ಟಿರಲಿಲ್ಲ. ಮುಖ್ಯಮಂತ್ರಿಗಳು ಮಾತಾದ ನಂತರ ಮಾನ್ಯ ಯಡಿಯೂರಪ್ಪನ ಇಲ್ಲೇ ಇರ್ತಾರೆ, ಎಲ್ಲರಿಗೂ ಸನ್ಮಾನಕ್ಕೆ ಅವಕಾಶ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಶಿಕಾರಿಪುರದ ಮಹಾಜನತೆಗಳು, ಇಡೀ ಕರ್ನಾಟಕದ ಕಣ್ಮಣಿ, ಕರ್ನಾಟಕದ ಇತಿಹಾಸದಲ್ಲಿ ಅಪರೂಪದ ರೈತ ನಾಯಕರು, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ಬಡವರಿಗಾಗಿ, ರೈತರಿಗಾಗಿ ನಿರಂತರವಾದಂಥ ಹೋರಾಟವನ್ನು, ಚಳವಳಿಯನ್ನು ಮಾಡ್ತಾ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು BS ಯಡಿಯೂರಪ್ಪನ ರೈತಾಭಿಮಾನ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೆ ಧನ್ಯವಾದಗಳು. ಮಾನ್ಯ ಯಡಿಯೂರಪ್ಪನ ವೇದಿಕೆ ಬಂದಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಮಾನ್ಯ ಎಲ್ಲ ಗೌರವಾನ್ವಿತ ಸಚಿವರುಗಳಿಗೆ, ಶಾಸಕರುಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಸನ್ಮಾನ ಪ್ರಾರಂಭ ಆಗುತ್ತೆ. ಇದು ಸಿದ್ಧಲಿಂಗಪ್ಪ ಕರೀತಾರೆ. ಈಗ ನಮ್ಮ ಬ್ಯಾರಿಕಾಡ್ ಬ್ಯಾರಿಕಾಡ್ ಈ ಕಡೆ ಓಪನ್ ಮಾಡಿಕೊಡ್ಬೇಕಾಗತ್ತೆ. ಸನ್ಮಾನಕ್ಕೆ ಬರಲಿಕ್ಕೆ ಇರಬೇಕು. ಪಂಚಾಯತಿ ಕರೀತಾರೆ, ಸನ್ಮಾನ ಮಾಡಿ ಹೋಗಬೇಕು. ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಇವ್ರನ್ನ ಮುಂದುವರಿಸ್ತಾರೆ. ಬರಪ್ಪ, ಬನ್ನಿ ಇವರೇ. ಮುಗಿಸಿದಂಥ ಅಮೃತ್ ಕನ್ಸ್ಟ್ರಕ್ಷನ್ಸ್ನ P. ವೆಂಕಟೇಶ್ ರಾವ್ ಅವರಿಗೆ ಮಾನ್ಯ BS ಯಡಿಯೂರಪ್ಪ ಸರ್ ಅವರು ಮತ್ತು MP ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ.
ಸನ್ಮಾನ ಮಾಡ್ತಾರೆ. ಉಳಿದಂಥ ಸಿದ್ಧಲಿಂಗಪ್ಪನವ್ರು ಕರೀತಾರೆ. ನಿಧಾನವಾಗಿ ಬನ್ನಿ, ನಿಧಾನವಾಗಿ ಬನ್ನಿ, ಲೈನಾಗಿ ಬನ್ನಿ. ನೋಡಿ, ಬ್ಯಾರಿಕೇಡ್ ಓಪನ್ ಮಾಡಿಕೊಡು ಎದುರುಗಡೆ. ಚೆನ್ನು, ಇಲ್ಲಿ ಎದುರುಗಡೆ ಇನ್ನು ಸ್ವಲ್ಪ ಓಪನ್ ಇಡಬೇಕು. ಅಣ್ಣ, ಇದು ರೈತಾಭಿಮಾನ ಕಾರ್ಯಕ್ರಮ. ರೈತಾಭಿಮಾನ ಕಾರ್ಯಕ್ರಮವನ್ನು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಶಕ್ತಿ ಕೇಂದ್ರ ಪ್ರಮುಖರು, ಸಂಘಟನೆ ಎಲ್ಲ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ ಸ್ಟಾರ್ಟ್ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಪಂಚಾಯಿತಿ ಹೆಸರು ಕರೀತಾರೆ. ಸಾಲಾಗಿ ಬಂದು ನಾವು ಪ್ರಯತ್ನ ಮಾಡೋದು ದೂರದ ಪಂಚಾಯತ್ ಹೇಳಿ, ನೀವು ನಾವು ಪಂಚಾಯಿತಿ ಹೆಸರನ್ನ ಹೇಳ್ತೇವೆ. ಈಗ ಸಿದ್ಧಲಿಂಗಪ್ಪ ಅಣ್ಣ, ಬ್ಯಾರಿಕೇಡಲ್ಲಿ ಸ್ವಲ್ಪ ನೀವು ಓಪನ್ ಮಾಡಬೇಕಾಗತ್ತೆ. ಯಾರು ಬೇರೆ ಬರಬೇಡಿ, ಬೇರೆ ಯಾರಿಗೂ ಅವಕಾಶ ಇಲ್ಲ. ದಯಮಾಡಿ ವೇದಿಕೆ ಮೇಲೆ ಬೇರೆ ಅವಕಾಶ ಇಲ್ಲ, ಬೇರೆ ಯಾರಿಗೂ ಸನ್ಮಾನಕ್ಕೆ ಅವಕಾಶ ಇಲ್ಲ. ಇದು ಸೂಚನೆ ಇರ್ಲಿಯಪ್ಪ, ನಾನು ಮಾಡಿಸ್ಕೊಳ್ಳಲ್ಲ. ಬೇಡ ಬೇಡ, ನನ್ನ ವಿನಂತಿ ಕೇಳಿ. ಗ್ರಾಮ ಪಂಚಾಯಿತಿ ಬಿಟ್ಟು ಬೇರೆ ಯಾರಿಗೂ ವ್ಯಕ್ತಿಗಳಿಗೆ ಅವಕಾಶ ಇಲ್ಲ. ವಿನಂತಿ ಮಾಡ್ತೇನೆ ನಾನು. ನಾವು ನಿಶ್ಚಯ ಮಾಡುವಂಥದ್ದು ನಮ್ಮ ಹಳ್ಳಿಗಳ ಜನರ ಅಭಿಮಾನ ಆಗಬೇಕು ಅಂತೇಳಿ ಅದೇನೋ ನಿಮಿಷ ಗ್ರಾಮ ಪಂಚಾಯಿತಿಯವ್ರು ಮಾತ್ರ ಬರಬೇಕು, ಬೇರೆಯವ್ರು ಬಂದು ಅವಕಾಶ ಕೊಡಲ್ಲ. ಗ್ರಾಮ ಪಂಚಾಯಿತಿ ಹೆಸರು ಸಿದ್ಧಲಿಂಗಪ್ಪ ಕರೀತಾರೆ, ಆ ಹಳ್ಳಿ ಹೆಸರು ಹೇಳ್ತಾರೆ. ಸುತ್ತ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾದ NS ಶ್ರೀಪಾದರಾವ್ ಅವರು ನಮ್ಮ ನಾಯಕರಾದ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಯುವಕರ ಕಣ್ಮಣಿ BY ರಾಘವೇಂದ್ರ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ.